ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಈಸ್ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ಕೇಪಿಂಗ್ ರಿಯಾಲಿಟಿ. ನಾವಿವತ್ತು ಬೆಳಗ್ಗೆ ಎದ್ದು ಸನ್ರೈಸ್ ನೋಡಿಕೊಂಡು ಹೊರಟಿತ್ತು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ. ತುಂಬ ದಿನ ಆದಮೇಲೆ ಸನ್ರೈಸ್ ನೋಡ್ತಾ ಈ ಅರಸು ಫಿಲಮಲ್ಲಿ ಪುನೀತ್ ಡೈಲಾಗ್ ನೆನ್ಪು ಮಾಡಿಕೊಂಡು ಗಾಡೀಲಿ ನಾವು ಹೊರಟಾದ್ಮೇಲೆ ತುಂಬ ಚಳಿ ಇತ್ತು. ಬೆಳಗ್ಗೆ ನಾವು ತುಂಬ ಬೇಗನೆ ಬಿಟ್ಟಿದ್ವಿ. ಸನ್ರೈಸ್ ಸಿಕ್ಕಿದೆ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಬೇಗ ಬಿಟ್ಟಿದ್ವಿ ಅಂತ. ಸೊ ನಾವು ಹೊರಟಿದ್ದು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ. ಏನಕ್ಕೆ ಅಂತಂದರೆ ಅದು ಫೇಮಸ್ ಇರೋದೆ ಅಲ್ಲಿ ಹಿಮ ಜಾಸ್ತಿ ಇರುತ್ತೆ. ಬೆಳಗ್ಗೆ ಬೇಗ ಹೋದರೆ ಅಲ್ಲಿ ತುಂಬ ಹಿಮ ನೋಡಿಕೊಂಡು ನೇಚರ್ ಎಂಜಾಯ್ ಮಾಡ್ಬೋದು ಅಂತ. ಸೊ ನಾವು ಬೇಗ ಹೊರಟಿದ್ರಿಂದ ಹೋಗಬೇಕಾಗಿರೋ ದಾರಿಯಲ್ಲಿ ಹಿಮ ನೋಡಿಕೊಂಡು ಅಲ್ಲಿ ಹೋಗಿ ಗೋಪಾಲ ಸ್ವಾಮಿ ನೋಡ್ಕೊಂಡು ಬಂದ್ವಿ. ಈ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಏನಂತ ಅಂದರೆ ಯಾವುದೇ ರೀತಿಯಾದ ಪ್ರೈವೇಟ್ ವೆಹಿಕಲ್ನ ಬಿಡಲ್ಲ. KSRTC ಬಸ್ಸಲ್ಲೇ ಹೋಗಬೇಕು, ಆರ್ ಜೀಪ್ ಇರುತ್ತೆ ಅದರಲ್ಲಿ ಹೋಗಬೇಕು. ಸೊ ನಾವು KSRTC ಬಸ್ಸಲ್ಲಿ ಹೋದ್ವಿ. ಅದಾದಮೇಲೆ ಅಲ್ಲಿ ಹೋಗಿ ಬಸ್ಸು ನಮ್ಮನ್ನ ಸೇಫಾಗಿ ಮೇಲ್ಗಡೆವರೆಗೂ ಬಿಟ್ಟು ಅದರಿಂದ ಅಲ್ಲಿಂದ ಹೋಗಿ ನಾವು ಹೊರಟ್ವಿ ದೇವ್ರ ದರ್ಶನ ಮಾಡೋಕ್ಕೆ. ದೇವ್ರ ದರ್ಶನ ಮಾಡಬೇಕಿದ್ರೆ ನಾವು ಬಂದಿದ್ದ ಬಸ್ಸಲ್ಲಿ ಎಷ್ಟು ಜನ ಇದ್ದರು ಅದ್ರ ಜೊತೆಗೆ ಎಕ್ಸ್ಟ್ರಾ ಜನನೂ ಜಾಯಿನ್ ಆಗ್ತಾಯಿದ್ರು. ದೇವಸ್ಥಾನ ಆದಮೇಲೆ ಕ್ಯೂ ಅಲ್ಲಿ ನಾವು ದೇವ್ರನ್ನ ದರ್ಶನ ಮಾಡಲೇಬೇಕಾಗತ್ತೆ. ಆ ಕ್ಯೂ ಅಲ್ಲಿ ನಿಂತಿರಬೇಕಿದ್ರೆ ಒಂದು ಕ್ಯೂಟ್ 2 ವೈಟ್ ಕ್ಯಾಟ್ ಕಾಣಿಸ್ತು. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಆದರೆ ಅದು ಕಿತ್ತಾಡ್ತಾಯಿತ್ತು, ಒಂದೊಂದು ಹೊಡ್ಕೊಂಡು ಪರ್ಚ್ಕೊಂಡು ಕಚ್ಕೊಂಡು ಎಲ್ಲ ಮಾಡ್ತಾಯಿತ್ತು. ಆಮೇಲೆ ನಾವು ದರ್ಶನ ಮಾಡಿಕೊಂಡು ನೋಡ್ತೀವಿ ಈಚೆ ಫುಲ್ಲು. ನಾವು ಜಸ್ಟ್ ಎಂಟ್ರಿ ಕೊಟ್ವಿ, ಇವರು ಇಷ್ಟೊಂದು ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಬೇಗ ಬಂದಿದ್ದು ಒಳ್ಳೇದಾಯಿತು ಅಂದ್ಕೊಂಡು ನಾವು ಹೋಗಿ ಅಲ್ಲಿ ಬೆಟ್ಟ ಗುಡ್ಡ ನೋಡ್ಕೊಂಡು ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತಲ್ಲ, ಜಾಸ್ತಿ ಹೊತ್ತೇ ಕೂತ್ಕೊಂಡಿದ್ವಿ. ಆರಾಮಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಬಿಸಿಲಾದರೂ ಪರವಾಗಿಲ್ಲ ಅಂತ ಕೂತ್ಕೊಂಡಿದ್ವಿ. ದೆನ್ ನಾವು ಸ್ಪಾಟ್ ಮಾಡಿದ್ವಿ ಅಲ್ಲಿ ಸ್ವಲ್ಪ ಜನ ಇದ್ದರು ಅಂತ. ಅಲ್ಲೆಲ್ಲ ಹೋಗ್ಬೋದಾ, ಅಲ್ಲೆಲ್ಲ ಬಿಡ್ತಾರಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಅಷ್ಟರಲ್ಲೇ ಏನಂತ ಅಂದರೆ ಆ ಜನಗಳು ಯಾರಂದರೆ ಅಲ್ಲಿ ಏನು ಕೆಲಸ ಮಾಡ್ತಾರೆ, ಅವರು ಬೆಂಕಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವು ಅಯ್ಯೋ ಏನು ಮಾಡ್ತಾಯಿದ್ದಾರೆ ಅಂದ್ಕೊಂಡ್ರೆ ಅವ್ರು ಜಸ್ಟ್ ಎಕ್ಸ್ಟ್ರಾ ಗ್ರಾಸ್ ಏನು ಬೆಳೆದಿರುತ್ತೆ ಅದು, ಅಥವಾ ಮೋಸ್ಟ್ಲಿ ಅನಿಮಲ್ಸ್ ಬರಬಾರ್ದು ಅಂತ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಅದು ತುಂಬ ಹೊಗೆ ಬರ್ತಾಯಿತ್ತು. ಈಗ ಸಡನ್ನಾಗಿ ಅದು ಹೆಂಗೆ ಜಾಸ್ತಿ ಹೊಗೆ ಆಯಿತು ಅಂತ ಅಂದರೆ ಯಾರು ಗೊತ್ತಿಲ್ಲದೆ ಇರೋರು, ನೋಡದೇ ಇರೋರು ಇದೇನಾ ಹಿಮ ಅಂತ ಅಂದ್ಕೊಬೇಕು. ಆ ರೇಂಜಿಗೆ ಹೊಗೆ ಬರ್ತಾಯಿತ್ತು. ಫೇಕು ಹಿಮ ಥರ ಅದು ಪೋಟ್ರೆ ಆಗಿತ್ತು. ನಾವು ಅಯ್ಯೋ ಸ್ವಲ್ಪ ಹೊತ್ತು ಕೂರೋಣ ಅಂತ ಅಂದ್ಕೊಂಡವರು ಜಾಸ್ತಿ ಹೊಗೆ ಬಂತು ಅಂತ ಅಲ್ಲಿಂದ ಎದ್ದು ಹೊರಟ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲೋ ಹೊಗೆ ಬರ್ತಾಯಿತ್ತು. ನಾವು ಇದು ಸ್ವಲ್ಪ ಅಂದ್ಕೊಳ್ಳೋಷ್ಟರಲ್ಲಿ ಅದು ತುಂಬಾ ಜಾಸ್ತಿಯಾಗಿ ನಾವು ಎಲ್ಲಿ ಕೂತಿದ್ವಿ ಆ ಪ್ಲೇಸ್ವರೆಗೂ ಅದು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕೂರೋಣ ಅಂದ್ಕೊಂಡಿದ್ವಿ. ಅದಾದಮೇಲೆ ಬಿಸಿಲು ಕೂಡ ಇತ್ತು. ಆ ಹೊಗೆ ಬರ್ತಾ ಇರೋದ್ರಿಂದ ನಾವು ಎದ್ದು ಹೊರಟ್ವಿ. ಹೋಗಬೇಕಾದ್ರೂ ಅಷ್ಟೇ ಬಸ್ ಇರುತ್ತೆ. ಬಸ್ ಹತ್ಕೊಂಡು ಒಂದು 2 ನಿಮಿಷಕ್ಕೆಲ್ಲ ಅದು ಬರ್ತಾ ಇರುತ್ತೆ. ಒಂದು 5 ನಿಮಿಷ ವೆಯ್ಟ್ ಮಾಡಿದ್ರೆ ಬಸ್ ಹತ್ಕೊಂಡು ನಾವು ಅಲ್ಲಿಂದ ಹೊರಡಬೇಕಾದ್ರೂ ಅಷ್ಟೇ ಎಷ್ಟು ಒಂದು 12 ಗಂಟೆ 1 ಗಂಟೆಲೂ ಜನ ತುಂಬ ಇರ್ತಾರೆ. ಸೊ ಅಲ್ಲಿಂದ ಹೊರಟು ನಾವು ಮನೆಗೆ ರೀಚ್ ಆದ್ವಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ಥರ ನಾನು ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.